ನೋಡಪ್ಪ, ನಾನು ಒಂದು ಸತ್ಯ, ಸಿದ್ದರಾಮಯ್ಯನವರು ನುರಿತ ರಾಜಕಾರಣಿ. ಕೆಲವಾರು ಸಂದರ್ಭದಲ್ಲಿ ಕಾನೂನಿಗಿನ್ನ ನಾವು ಯಾರೂ ಇದಲ್ಲ, ಕಾನೂನು ಅದ್ರ ಕೆಲಸನ ಅದು ಮಾಡ್ತದೆ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಅವರೇನು ಮಾಡೋಕ್ಕೂ ಮಾಡ್ತಾರೆ. ಒಂದು ಸತ್ಯ, ಕಾನೂನಿಗಿನ್ನ ನಾವ್ಯಾರೂ ದೊಡ್ಡವರಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿಯ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಏನಿದೆ, ಅದು ಯಾರ್ಯಾರಿಗೆ ಯಾವ್ಯಾವ ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆಗಿದೆ. ಅದನ್ನು ಕಾನೂನು ತನ್ನ ಕೆಲಸವನ್ನು ತಾನು ಮಾಡ್ತದೆ. ನನಗೂ 45 ವರ್ಷ. ನಾವು ಒತ್ತಾಯ ಮಾಡೋದು ಮತ್ತೊಂದು ಮಾಡೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಸಾಹೇಬರು ನುರಿತ ರಾಜಕಾರಣಿ, ಬುದ್ಧಿವಂತರಿದ್ದಾರೆ. ನಾನು ಅವರೆಲ್ಲ ತುಂಬ ಆತ್ಮೀಯತೆಯಲ್ಲಿ ಕೆಲಸ ಮಾಡಿದ್ದೀವಿ. ನಿನ್ನೆನೂ ಕೂಡ ಅವ್ರ ಜೊತೆಲಿ ಮಾತಾಡಿದಾಗ ಅವ್ರು ಮಾತಾಡಿದ್ದನ್ನು ನಾನು ತುಂಬ ಆನಂದದಿಂದ ಸ್ವೀಕಾರ ಮಾಡಿದ್ದೀನಿ. ಬಾಕಿದ್ದೆಲ್ಲ ಕಾನೂನು ನೋಡ್ತದೆ, ಕಾನೂನು ಏನಾಯ್ತದೆ ಅದು ಆಯ್ತು. ಹುಡುಗರು ತಾಯಿ ನೋಡಪ್ಪ, ಒಂದು ಕುಟುಂಬ ಅಂದಮೇಲೆ 5 ಬೆರಳು ಒಂದೇ ಸಮ ಇದೆಯಾ? ಒಂದೊಂದು ಸಾರಿ ಆಯ್ತವೆ. ಬೆಳಗ್ಗೆ ಅವರ ಆತ್ಮೀಯತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಭಾಗದ ಜನರ ಋಣ ತೀರಿಸೋದಿದೆ. ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಋಣ ತೀರಿಸೋದು. ಒಂದು ನಿಮಿಷ ತಾಳಪ್ಪ, ನನಗೆ ಅದ್ರ ಒಂದು ನಿಮಿಷ ತಾಳಿ. ನಾನು ಒಂದು ಹೇಳ್ತೀನಿ, ಆ ತೀರ್ಮಾನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ, ನಾವ್ಯಾರು ಹೇಳೋಕ್ಕೆ. ನೀವು ಹೇಳಿದ್ರಲ್ಲ, ಅದಾದರೆ ಅದಕ್ಕಿಂತ ಆನಂದ ಪಡ್ತಕ್ಕಂಥವ್ರು ಇನ್ನೊಬ್ರು ಇರೋದಿಲ್ಲ. ಆ ಥರದ ಸನ್ನಿವೇಶ ಸಂದರ್ಭ ನಮ್ಗೆ ಗೊತ್ತಿಲ್ಲ. ನಾನು ಆ ಥರ ಬೇರೆಯವ್ರಂಗೆ ಸಣ್ಣ ತಂದೆಯಲ್ಲಿ ಮಾತಾಡೋನು ಅಲ್ಲ. ನನಗೂ 45 ವರ್ಷ ಮಣ್ಣೊತ್ತಿದ್ದೀನಿ, ಸೈಕಲ್ ತುಳಿದಿದ್ದೀನಿ. ನನ್ನದೇ ಆದಂಥ ದೂರದೃಷ್ಟಿ ಇದೆ. ನಾನು ತುಮಕೂರಿನ ನನ್ನ ಮಾಧ್ಯಮದ ಸನ್ಮಿತ್ರರಿಗೆ ಇಷ್ಟೇನಂತೆ ಮಾಡ್ತೀನಿ, ನೀವು ಸೇರಿ ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ನಾವೆಲ್ಲ ಕಂಕಣ ಬದ್ಧರಾಗೋಣ. ಒಂದು ನಿಮಿಷ ಅಪ್ಪ, ಕಾನೂನು ತನ್ನ ಕೆಲಸವನ್ನು ತಾನು ಮಾಡ್ತದೆ.